ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇದು ಸೋಮವಾರದ ದಿನ ವ್ಲಾಗು, ಅಂದರೆ ನಿನ್ನೆ ಸೋಮವಾರದ ದಿನದ್ದಲ್ಲ, ಅದರ ಲಾಸ್ಟ್ ವೀಕ್, ಅಂದರೆ ಲಾಸ್ಟ್ ವೀಕ್ ಸೋಮವಾರ ಏನಿತ್ತು ಅವತ್ತಿನ ದಿನ ವ್ಲಾಗು. ಇದನ್ನು ಸ್ವಲ್ಪ ಲೇಟ್ ಆಯಿತು ಅಪ್ಲೋಡ್ ಮಾಡೋದಕ್ಕೆ. ಸೋಮವಾರ ದಿನ ಇನ್ನು ಬೆಳಗ್ಗೆನೇ ನನ್ನ ದಿನಚರಿ ಏನಿರುತ್ತೆ ಅದು ಶುರುವಾಯಿತು. ಬೆಳಗ್ಗೆ 6:15ಗೆ ಶುರುವಾಗಿದ್ದ ದಿನಚರಿ ಸಾಯಂಕಾಲ ತನಕ ಏನೆಲ್ಲ ಆಯಿತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ 6:15ಗೆ ಎದ್ದು ಫ್ರೆಶ್ ಅಪ್ ಆಗಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಅದೆಲ್ಲ ಮಾಡಿ ರಂಗೋಲಿ ಎಲ್ಲ ಇಟ್ಟು ಇನ್ನು ಅಡುಗೆ ಮನೆಯೆಲ್ಲ ಸ್ವಲ್ಪ ಒರೆಸ್ಕೊಂಡು ಹಾಗೆ ಬ್ರೇಕ್ಫಾಸ್ಟ್ ತಯಾರಿ ನಡೀತಾ ಇದೆ. ಇವತ್ತು ನಾನು ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಕಾಫಿ ಮಾಡ್ಕೊಂಡು ಆಲ್ರೆಡಿ ಕುಡಿದ್ಬಿಟ್ಟೆ. ಇನ್ನು ಚಳಿ ಮಳೆ ಅಂತೆಲ್ಲ ಇತ್ತು ಸೋಮವಾರ, ಹಾಗಾಗಿ ಬೆಳಗ್ಗೆನೇ ಕಾಫಿ ಬೇಕು ಅನ್ನಿಸ್ತು. ಸ್ವಲ್ಪ ನೆಮ್ಮದಿಯಾಗಿ ಕೂತ್ಕೊಂಡು ಒಂದು ಲೋಟ ಕಾಫಿ ಕುಡಿದು ಅದಾದಮೇಲೆ ಇನ್ನು ಬಿಸಿಬೇಳೆ ಬಾತ್ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಇನ್ನು ಬಿಸಿಬೇಳೆ ಬಾತಿಗೆ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಎಲ್ಲ ತಯಾರಿ ಮಾಡ್ಕೊಂಡಾಯಿತು. ಇವತ್ತಿಂದ ಸ್ವಲ್ಪ ನಿಧಾನಕ್ಕೆ ಆರಾಮಾಗಿ ಎದ್ದು ಕೆಲಸಗಳನ್ನ ಮಾಡ್ಕೋಬೋದು. ಕಾರಣ ಏನಪ್ಪ ಅಂತಂದರೆ, ಇವತ್ತಿಂದ ತನುಗೆ ಸ್ವಲ್ಪ ಕಾಲೇಜ್ ಟೈಮಿಂಗ್ಸ್ ಚೇಂಜ್ ಆಗಿದೆ. ಅಂದರೆ ಮುಂಚೆ 8:15ಕ್ಕೆ ಕಾಲೇಜ್ ಸ್ಟಾರ್ಟ್ ಮಾಡ್ತಾಯಿದ್ರು, ಇವಾಗ 9 ಗಂಟೆಗೆ ಅಂತ ಹೇಳ್ಬಿಟ್ಟು ಮೆಸೇಜ್ ಕಳಿಸಿದ್ರು. ನಾವು ಅಂದರೆ ನಮ್ಮ ತನು ಹತ್ತುವಂಥ ಬಸ್ ಸ್ಟಾಪ್ಗೆ 8:15ಕ್ಕೆ ಬಸ್ ಬರುತ್ತೆ ಅಂತ ಮೆಸೇಜ್ ಮಾಡಿದರು. ಸೊ ಹಾಗಾಗಿ ಸದ್ಯಪ್ಪ ಸ್ವಲ್ಪ ಆರಾಮಾಯಿತು ಅಂತೇಳ್ಬಿಟ್ಟು ಖುಷಿಯಾಯಿತು. ಯಾಕಂದರೆ ತನು ಕೂಡ ತುಂಬಾ ಬೇಗ ಎದ್ದು ರೆಡಿಯಾಗಿ ಹೋಗಬೇಕಿತ್ತು. 7:20ಕ್ಕೆ 7:15ಕ್ಕೆಲ್ಲ ಬಸ್ ಬಂದುಬಿಡೋದು. ಸೊ ಅವಳು ಕೂಡ ಬೇಗನೆ ಎದ್ದಬೇಕಿತ್ತು. ರಾತ್ರಿ ಕೂಡ ಲೇಟ್ ಮಲಗೋದು, ಬೇಗ ಎದ್ದೇಳೋದು ಅವಳಿಗೂ ಕೂಡ ಕಷ್ಟ ಆಗ್ತಾಯಿತ್ತು. ಸೊ ಹಾಗಾಗಿ ನನಗೂ ಕೂಡ ತುಂಬಾ ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಯಿತು. 8:15ಕ್ಕಾದರೆ ಸ್ವಲ್ಪ ಆರಾಮಾಗಿ ಅವಳನ್ನು ರೆಡಿ ಮಾಡಿ ಕಳಿಸ್ಬೋದಲ್ವ, ನಮಗೂ ಕೂಡ ಆರಾಮಾಗುತ್ತೆ ಅಂತೇಳಿ ಅನ್ನಿಸ್ತು. ಹಾಗೆಯೇ ಬ್ರೇಕ್ಫಾಸ್ಟ್ ಇನ್ನೂ ರೆಡಿ ಮಾಡ್ತಾಯಿದ್ದೀನಿ. ಸ್ಟವ್ ಮೇಲೆ ಒಂದು ಅಗಲವಾಗಿರೋ ಕುಕ್ಕರ್ ಇಟ್ಟು ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಹಾಗೆ ಸಾಸಿವೆ ಹಾಕಿ, ಹಾಗೆಯೇ 1-2 ಟೇಬಲ್ ಸ್ಪೂನಷ್ಟು ಕಡಲೆಬೀಜ ಹಾಕಿ, ಹಾಗೆ ಈರುಳ್ಳಿ, ಹಾಗೆ ಒಣಮೆಣಸಿಕಾಯಿ ಮತ್ತು ಕ್ಯಾಪ್ಸಿಕಮ್, ಹಾಗೆ ಟೊಮೆಟೊ, ಕರಿಬೇವು ಸೊಪ್ಪು ಇಷ್ಟನ್ನೆಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡು, ಹಾಗೆ ಕ್ಯಾರೆಟು, ಬೀನ್ಸು, ಸ್ವಲ್ಪ ಬೀನ್ಸ್ ಕಾಳುಗಳು ಬರುತ್ತಲ್ವ, ರಾಜ್ಮಾ ಕಾಳು ಹಸಿದು, ಅದನ್ನು ಕೂಡ ಹಾಕಿದ್ದೀನಿ. ಅದನ್ನು ಹಾಕಿ ಅದಾದಮೇಲೆ 1 ಕಪ್ಪಷ್ಟು ಅಕ್ಕಿ, 1 ಕಪ್ಪಷ್ಟು ಬೇಳೆ ಎರಡನ್ನೂ ಸಮ ಪ್ರಮಾಣದಲ್ಲಿ ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇವಾಗ ಅಕ್ಕಿನ ಕೂಡ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾದರೆ ನೀವು ಎಕ್ಸ್ಟ್ರಾ ನವಿಲು ಕೋಸನ್ನು ಹಾಕ್ಕೋಬೋದು, ಅಂದರೆ ಗೆಡ್ಡೆಕೋಸು ಅಂತೀವಲ್ಲ ಅದನ್ನು ಹಾಕ್ಕೋಬೋದು. ನಿಮ್ಗೆ ಏನು ಇಷ್ಟ ಆಗುತ್ತೋ ತರಕಾರಿಗಳನ್ನ ಕೂಡ ಸೇರಿಸ್ಕೋಬೋದು, ಹಾಕ್ಕೊಬಿಟ್ಟು ಕೂಡ ಮಾಡ್ಕೊಳ್ಬೋದು. ನಾನಂತೂ ಇಷ್ಟನ್ನು ಸೇರಿಸಿದ್ದೀನಿ. ಬಟಾಣಿ ಇರಲಿಲ್ಲ, ಹಸಿ ಬಟಾಣಿ ಇದ್ದಿದ್ದರೆ ಅದನ್ನು ಕೂಡ ಸೇರಿಸ್ತಿದ್ದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ನೀರನ್ನು ಹಾಕ್ಕೋತಾ ಇದ್ದೀನಿ. ಅಂದರೆ ನೀರು ಸ್ವಲ್ಪ ಜಾಸ್ತಿನೇ ಹಾಕಬೇಕು. ನಾವು ಪಲಾವೆಲ್ಲ ಮಾಡ್ತೀವಿ ಅಂದರೆ 1ಕ್ಕೆ 2 ಲೋಟ ಥರ ಹಾಕ್ತೀವಿ. ಇದಕ್ಕೆ 1ಕ್ಕೆ 4 ಲೋಟ ಥರ ನೀರನ್ನು ಹಾಕೋಬೇಕಾಗುತ್ತೆ. ಹಾಗೆಯೇ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಬಿಟ್ಟು ಆ ರಸ ಕೂಡ ಹಾಕ್ತಾಯಿದ್ದೀನಿ, ಹುಣಸೆಹಣ್ಣು ರಸ ಹಾಕಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಆದಮೇಲೆ ಸ್ವಲ್ಪ ಅರಿಶಿನ ಪೌಡರ್, ಹಾಗೆಯೇ ಈ ರೆಡಿ ಪೌಡರ್ ಬರುತ್ತಲ್ವ ಬಿಸಿಬೇಳೆ ಬಾತ್ ಪೌಡರ್ MTRದು, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. MTR ಬಿಸಿಬೇಳೆ ಬಾತ್ ಪೌಡ್ರನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಈಗಲೇ ಸೇರಿಸ್ಬಿಡ್ತೀನಿ. ನೀವು ಲಾಸ್ಟಿಗೆಲ್ಲ ಬೇಳೆ ಬಾತ್ ಆದಮೇಲೆ ಕೂಡ ಸೇರಿಸ್ಕೋಬೋದು. ಸ್ವಲ್ಪ ತುಪ್ಪ, ಕೊತ್ತಂಬರಿ ಸೊಪ್ಪೆಲ್ಲ ಲಾಸ್ಟಲ್ಲಿ ಸೇರಿಸ್ಕೋಬೋದು. ನಾನು ಇವಾಗಲೇ ಸೇರಿಸ್ಬಿಟ್ಟು ಕುಕ್ಕರ್ ಮುಚ್ಚಳನ ಹಾಕ್ಬಿಟ್ಟು ವಿಷಲ್ ಕೂಗಿಸ್ತೀನಿ. ಒಂದು 3-4 ವಿಷಲ್ ಕೂಗಿಸ್ತೀನಿ. ಸೊ ಹಾಗೆ ಅಷ್ಟರಲ್ಲಿ ತನು ಕೂಡ ಇವಾಗೆಲ್ಲ ಸ್ನಾನ ಗೀನ ಎಲ್ಲ ಮುಗಿಸಿ ರೆಡಿಯಾಗಿ ಬಂದಿದ್ದಾಳೆ. ಈಗ ನಾನು ತಲೆ ಬಚ್ತಾ ಇದ್ದೀನಿ ಅವಳಿಗೆ. ಸೊ ವಾತಾವರಣ ನೋಡ್ಬೋದು, ಮಳೆ ಬರೋ ಥರ ಇತ್ತು. ಬೆಳಗ್ಗೆನೂ ಕೂಡ ಸಣ್ಣದಾಗಿ ಮಳೆ ಉದ್ರಿ ನಿಂತಿತ್ತು, ಚಳಿ ಕೂಡ ಇತ್ತು ತುಂಬಾ. ಸೊ ಹಾಗೆ ಅಷ್ಟರಲ್ಲಿ ತನು ತಲೆ ಬಾಚಿ ಆಗೋದ್ರೊಳಗಡೆ ಇವಾಗ ಬ್ರೇಕ್ಫಾಸ್ಟ್ ಅಂದರೆ ವಿಷಲ್ ಕೂಡ ಆಯಿತು, ಬೇಳೆಭಾತು. ಹಾಗೆ ಲಂಚ್ ಬಾಕ್ಸಿಗೆ ಸ್ವಲ್ಪ ಖಾರ ಬೂಂದಿ, ಹಾಗೆಯೇ ಸ್ವಲ್ಪ ಚಿಪ್ಸ್ಗಳನ್ನ ಹಾಕಿದ್ದೀನಿ. ಹಾಗೆ ಈಗ ಲಂಚ್ ಬಾಕ್ಸ್ ಕೂಡ ತುಂಬೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಈಗ ವಿಷಲ್ ಕೂಡ ಆಯಿತು, ಬೇಳೆಭಾತ್ ಕೂಡ ರೆಡಿ ಆಯಿತು. ಸ್ವಲ್ಪ ಲೇಟ್ ಆದಂಗೆ ಆಗಿಬಿಡ್ತು. ನಾನು ಆ್ಯಕ್ಚುಲಿ ತರಕಾರಿಗಳನ್ನೆಲ್ಲ ಸ್ವಲ್ಪ ಬೇಗ ರಾತ್ರಿಯೇ ಕಟ್ ಮಾಡ್ಕೊಂಡಿದ್ರು ಆಗೋದು, ಅಥವಾ ಇನ್ನೂ ಸ್ವಲ್ಪ ಬೇಗ ಎದ್ದೇಳಬೇಕಿತ್ತು. ಇನ್ನು ಕಾಲೇಜ್ ಕೂಡ ಲೇಟಾಗಿ ಶುರುವಾಗುತ್ತೆ ಅಂತೇಳ್ಬಿಟ್ಟು ನಾನು ಕೂಡ ಸ್ವಲ್ಪ 6:15, 6:20 ಆ ಥರ ಸ್ವಲ್ಪ ಎದ್ದು ನಿಧಾನವಾಗಿ ಕೆಲಸಗಳನ್ನ ಮಾಡಿಕೊಂಡು ಕಾಫಿ ಎಲ್ಲ ಕುಡಿತಾ ಸ್ವಲ್ಪ ಲೇಟ್ ಮಾಡಿಬಿಟ್ಟೆ. ಹಂಗಾಗಿ ಇನ್ನೇನು ಟೈಮ್ ಆಗಿಬಿಡ್ತು ಅಂತೇಳಿ ತನುಗೆ ಸ್ನ್ಯಾಕ್ಸಿಗೂ ಕೂಡ ಅಲ್ಲೇ ಸ್ವಲ್ಪ ಬೇಳೆಭಾತ್ ಕೂಡ ಹಾಕ್ಕೊಟ್ಟೆ. ಅಲ್ಲೇ ಸ್ವಲ್ಪ ತಿನ್ನಲಿ, ಒಂದು 2 ತುತ್ತು ತಿನ್ನಲಿ ಅಷ್ಟೇ. ಹಾಗಾಗಿ ಸ್ನ್ಯಾಕ್ಸ್ ಪೀರಿಯಡ್ ಕೂಡ ಅವರಿಗಿದೆ.
ಒಂದು 10:30ಗೆಲ್ಲ ಬಿಟ್ಬಿಡ್ತಾರೆ. ಅಷ್ಟೊತ್ತಿಗೆ ಸ್ವಲ್ಪ ತಿಂದರೆ ಮತ್ತೆ ಲಂಚ್ ಪೀರಿಯಡಿಗೆ ಸ್ವಲ್ಪ ತಿಂದರೆ ಸರಿ ಹೋಗುತ್ತೆ ಅಂತ. ಯಾಕಂದರೆ ಇವಾಗ 8:15ಕ್ಕೆ ಶುರುವಾದರೆ ಅಲ್ಲಿ ಬಿಡೋದು 5 ಗಂಟೆಗೆ ಬಿಡ್ತಾರೆ. ಸಾರಿ 9 ಗಂಟೆಗೆ ಶುರುವಾದರೆ ಬಿಡೋ ಅಷ್ಟೊತ್ತಿಗೆ 5 ಗಂಟೆ ಆಗುತ್ತೆ. ಸೊ ಹಾಗಾಗಿ ಇನ್ನೇನು ತನು ಕೆಳಗಡೆ ಇಳ್ದು ಹೋಗಿ ನಿಂತ್ಕೊಂಡ್ಳು ಅಷ್ಟೊತ್ತಿಗೆ ಬಸ್ ಕೂಡ ಬಂತು. ಇನ್ನು ತನು ಬಸ್ ಹತ್ತಿ ಹೋಗೋ ತನಕ ನಾನು ಅಲ್ಲೇ ನಿಂತ್ಕೊಂಡು ಮುಂಚೆ ಎಲ್ಲ ಕೆಳಗಡೆನೇ ಹೋಗಿ ಬಸ್ ಹತ್ಸಿ ಬರ್ತಾಯಿದ್ದೆ. ಇವಾಗ ಅಲ್ಲೇ 3-4 ಮಕ್ಕಳು ನಿಂತಿರ್ತಾರೆ. 3-4 ಮಕ್ಕಳು ಒಟ್ಟಿಗೆ ಹತ್ಬಿಟ್ಟು ಬಸ್ಸಿಗೆ ಹೋಗ್ತಾರೆ. ಹಾಗಾಗಿ ಏನು ಭಯ ಇಲ್ಲ, ಆರಾಮಾಗಿ ಬಸ್ ಹತ್ತಿ ಈಗ ಅವಳಿಗಲ್ಲೇ ರೂಢಿಯಾಗಿ ಹೋಗ್ಬಿಡ್ತು. ಯಾಕಂದರೆ ಅವಳು ಚಿಕ್ಕದ್ರಿಂದ ನಾವೇ ಕರ್ಕೊಂಡು ಹೋಗೋದು, ನಾವೇ ಕರ್ಕೊಬರೋದು, ನನ್ನ ಹಸ್ಬೆಂಡೇ ಕರ್ಕೊಂಡು ಹೋಗೋದು ಕರ್ಕೊಬರೋದು ಮಾಡೋರು. ಅಂದರೆ ಫಸ್ಟ್ ಸ್ಟ್ಯಾಂಡರ್ಡು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲೆಲ್ಲ ಒಂದು ನಾವು ಸ್ವಲ್ಪ ಅವ್ರ ಸ್ಕೂಲಿಂದ ಒಂಚೂರು ಹಿಂದಿನ ಏರಿಯಾದಲ್ಲಿದ್ವು. ಆವಾಗ ನಾವು ವ್ಯಾನ್ಗೆ ಹಾಕಿದ್ವಿ. ಸೊ ಆವಾಗ ಚಿಕ್ಕವಳಿದ್ದಾಗ ಅವ್ರು ನೀಟಾಗಿ ಕೂರಿಸ್ಕೊಂಡು ನೀಟಾಗಿ ಕರ್ಕೊಂಡು ಹೋಗೋರು. ಸೊ ಇವಾಗ ನಾನು ಬಸ್ಸಿಗೆ ತುಂಬ ವರ್ಷದಿಂದ ಅವಳಿಗೆ ಎಲ್ಲೂ ಹೊರಗಡೆ ಬಸ್ಸಿಗೆಲ್ಲ ಕಳಿಸಿಲ್ಲ. ಇವಾಗ ಕಳಿಸಿರೋದ್ರಿಂದ ಸ್ವಲ್ಪ ಕರೆಕ್ಟಾಗಿ ಹತ್ತುತ್ತಾಳೋ ಇಲ್ವೋ ಅಂತ ನೋಡ್ತಾ ಇರ್ತೀನಿ. ಬಸ್ ಕೂಡ ತುಂಬ ಸ್ಪೀಡಾಗಿ ಓಡಿಸ್ತಿರ್ತಾರೆ, ಅದು ನೋಡಿಬಿಟ್ಟು ನಂಗೆ ಹಂಗೆ ಅನಿಸುತ್ತೆ. ಹಾಗಾಗಿ ಇನ್ನು ನಾನು ನನ್ನ ಹಸ್ಬೆಂಡು ಸ್ವಲ್ಪ ಹೊರಗಡೆ ಬಂದು ಕೂತ್ಕೊಂಡು ಇವಾಗ ಕಾಫಿ ಕುಡಿತಾ ಇದ್ದೀವಿ. ತನುನ ಕಳಿಸಾದ್ಮೇಲೆ ಕಾಫಿ ಕುಡಿತಾ ಇದ್ದೀವಿ. ನೀವು ನೋಡ್ಬೋದಲ್ಲೇ ಮಳೆ ಕೂಡ ಮತ್ತೆ ಶುರುವಾಗೇ ಬಿಡ್ತು. ಮಳೆ ಅಂತೂ ಹೋದ ವಾರ ಎಲ್ಲ ಫುಲ್ಲು ಮಳೆನೇ, ನೀವು ನೋಡಿದ್ರ ವೀಡಿಯೋಸಲ್ಲೆಲ್ಲ. ಹಾಗೆಯೇ ಈ ಒಂದು ಏರಿಯಾದಲ್ಲಿ ಬಸ್ಗಳು, ಸ್ಕೂಲ್ ಬಸ್ ಅಂತೂ ತುಂಬ ಓಡಾಡುತ್ತೆ. ನಾನು ನೋಡ್ತಾನೇ ಇರ್ತೀನಿ. ಬೆಳಗ್ಗೆ ಒಂದು 10-15 ಬಸ್ಗಳು ಬರುತ್ತೆ, ಇಲ್ಲೇ ಸ್ಟಾಪ್ ಕೊಡುತ್ತೆ. ಈ ಸರೌಂಡಿಂಗಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅಂದರೆ ತುಂಬ ಮಕ್ಕಳಿದ್ದಾರೆ ಬಸ್ಗೆ ಹೋಗೋರು. ಕೂತ್ಕೊಂಡು ನೋಡ್ತಾ ಇರ್ತೀನಿ ನಾನು ಬೆಳಗ್ಗೆ ಟೈಮಲ್ಲಿ. ಒಂಥರ ಚೆನ್ನಾಗಿದೆ ಅಲ್ವಾ ವಾತಾವರಣ, ಹಾಗಾಗಿ ಆರಾಮಾಗಿ ಕೂತ್ಕೊಳ್ಳೋದಕ್ಕೆ ಖುಷಿ ಅನಿಸುತ್ತೆ. ನನ್ನ ಹಸ್ಬೆಂಡ್ ಕೂಡ ಸ್ವಲ್ಪ ಗಾಡಿದು ಮ್ಯಾಟ್ಗಳಂದರೆ ಮಳೆ ಬರ್ತಾ ಇರೋದ್ರಿಂದ ಮ್ಯಾಟ್ಗಳೆಲ್ಲ ಗಲೀಜಾಗಿರುತ್ತಲ್ವ, ಹಾಗಾಗಿ ಚೂರು ವಾಶ್ ಮಾಡ್ಕೊಂಬಿಡ್ತೀನಿ ಮ್ಯಾಟ್ಗಳನ್ನ ಅಂತೇಳಿ ತೊಗೊಬಂದು ವಾಶ್ ಮಾಡ್ತಾಯಿದ್ರೆ ಅಷ್ಟರಲ್ಲಿ ಮಳೆ ಕೂಡ ಜೋರಾಯಿತು. ಏನು ನನ್ನ ಹಸ್ಬೆಂಡ್ ಈಗ ಡ್ಯೂಟಿಗೆ ಹೋಗೋಕ್ಕೆ ಅವ್ರು ಕೂಡ ರೆಡಿ ಆದರು. ಹಾಗೆ ಅವ್ರಿಗೀಗ ನಾನು ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟೆ. ಹಾಗೆ ದುರಂಧರ್ ಫಿಲ್ಮ್ ಬರ್ತಾಯಿತ್ತು. ಸೊ ದುರಂಧರ್ ಫಿಲ್ಮ್ನ ನಿನ್ನೆಯಿಂದ ನೋಡ್ತಾ ಇದ್ದೀವಿ. ಅಂದರೆ ಒಂದು ಸ್ವಲ್ಪ ನೋಡೋದು. ಇನ್ನು ತನು ಕಾಲೇಜಿಂದ ಬಂದಾಗ ನೋಡೋಕ್ಕಾಗಲ್ಲ. ಬೆಳಗ್ಗೆ ಅವಳು ಹೋದಾಗ ಏನಾದರೂ ನನ್ನ ಹಸ್ಬೆಂಡ್ ಇದ್ದರೆ ಅವರೇ ಹಾಕ್ಕೊಬಿಡ್ತಾರೆ. ಅವಾಗ ನಾನು ಕೂಡ ಸ್ವಲ್ಪ ನೋಡೋದು ಮಾಡ್ತಾಯಿದ್ದೀನಿ. ಬೇಳೆಭಾತು ಸ್ವಲ್ಪ ಮಿಕ್ಸರೆಲ್ಲ ಹಾಕ್ಕೊಂಡು ಇವಾಗ ಫಿಲ್ಮ್ ನೋಡ್ತಾ ಇದ್ದೀವಿ. ಇದರಲ್ಲಿ ನನ್ನ ಫೇವ್ರೆಟ್ ಸಾಂಗು ಬರ್ತಾಯಿತ್ತು, ಅದನ್ನೇ ನೋಡ್ತಾ ಇದ್ದೆ ಈಗ. ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋದರು. ನಾನು ನಿಧಾನವಾಗಿ ಮನೆ ಕೆಲಸಗಳೆಲ್ಲ ಮುಗಿಸ್ಕೊಂಡೆ. ಗುಡಿಸೋದು, ಒರೆಸೋದು, ಇನ್ನು ಪಾತ್ರೆಗಳು, ಬ್ರೇಕ್ಫಾಸ್ಟ್ ಮಾಡಿದ್ದು ಅದು ಇದು ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಸ್ವಲ್ಪ ತೊಳ್ಕೊಂಡು ಆದಮೇಲೆ ಸ್ನಾನ ಕೂಡ ಮುಗಿಸಿ ಇವಾಗ ನಾನು ಕೂಡ ರೆಡಿ ಆಗ್ತಾಯಿದ್ದೀನಿ. ಇವತ್ತು ಸ್ವಲ್ಪ ತನು ಕಾಲೇಜ್ ಹತ್ರ ಹೋಗಬೇಕಿತ್ತು. ತನುದು ಡಾಕ್ಯುಮೆಂಟ್ಸ್ಗಳನ್ನ ಇನ್ನೂ ಕೂಡ ನಾವು ಕಾಲೇಜಿಗೆ ತೊಗೊಂಡೋಗಿ ಕೊಟ್ಟಿರಲಿಲ್ಲ. ನನ್ನ ಹಸ್ಬೆಂಡ್ ಹೋಗಿ ಎಲ್ಲ ಇಸ್ಕೊಂಬಂದಿದ್ರಲ್ವ, ಸೊ ಆ ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡೋಗಿ ಕೊಡಬೇಕಿತ್ತು. ಕಾಲೇಜಲ್ಲಿ ಕೇಳಿದರು. ಹಾಗಾಗಿ ನಾನು ಕೂಡ ಎಲ್ಲ ರೆಡಿ ಆಗಿಬಿಟ್ಟೆ. ಬೇಗ ರೆಡಿಯಾಗಿ ಇವತ್ತು ಕಾಲೇಜ್ ಹತ್ರ ಹೋಗೋಣ ಅಂಥೇಳಿ. ನನ್ನ ಹಸ್ಬೆಂಡ್ಗೆ ಹೂವಿಲ್ಲ, ಸ್ವಲ್ಪ ಹೂವು ತೊಗೊಬನ್ನಿ ಅಂತಂದೆ. ಅಂದರೆ ಪೂಜೆಗೆಲ್ಲ ಹೂವು ಬೇಕಿತ್ತು. ಸೊ ಹಂಗಾಗಿ ಹೂವನ್ನೆಲ್ಲ ತೊಗೊಬನ್ನಿ ಅಂತಂದೆ. ಅವರು ಕೂಡ ಇವಾಗ ಬರ್ತೀನಿ, ನೀನು ಬೇಗ ಸ್ನಾನ ಎಲ್ಲ ಮುಗಿಸಿ ರೆಡಿ ಆಗು, ಪೂಜೆ ಮುಗಿಸ್ಬಿಟ್ಟು ಆಮೇಲೆ ಕಾಲೇಜ್ ಹತ್ರ ಹೋಗೋಣ ಅಂತ ಹೇಳಿದರು. ಸೊ ಹಾಗಾಗಿ ಈಗ ನಾನು ಕೂಡ ರೆಡಿ ಆಗ್ತಾಯಿದ್ದೀನಿ.
ಲೈಟ್ ಜೀರೋ ಕ್ಯಾಮರಾ ಈ ತರ ಮನೆಗೆ ಎಲ್ಲ ಐತೆ ಸೀರಿಯಸ್ ಆಗಿತ್ತಲ್ಲ ಸೀರಿಯಸ್ ಯಾವ ಸೀರಿಯಸ್ ದೇವ್ರ ಮನೆ ಅದಲ್ಲ ಬಲ್ಪ್ ಆಗಿದೆ. ಹಾಗೆ ಇಲ್ಲಿ ಮಾರು ಲೆಕ್ಕದಲ್ಲೇ ಜಾಸ್ತಿ ಹೂವು ಸಿಗುತ್ತೆ. ಬಿಡಿ ಹೂಗಳು ಸಿಗೋದು ಸ್ವಲ್ಪ ಕಡಿಮೆನೇ. ಬೆಂಗಳೂರಲ್ಲೆಲ್ಲ ನಾವು ಒಂದು 1/4 kg ಅರ್ಧ kg ಆ ಥರ ಬಿಡಿ ಹೂಗಳನ್ನ ತೊಗೊಂಡು ಫೋಟೋಗೆ ಒಂದೊಂದನ್ನೇ ಜೋಡಿಸೋದಕ್ಕೆ ಚೆನ್ನಾಗಿರುತ್ತೆ. ಇಲ್ಲಿ ಮಾತೆತ್ತರೆ ಅರ್ಧ ಮಾರಿಗೆ 50 ರೂಪಾಯಿ, ಒಂದು ಮಾರಿಗೆ 100 ರೂಪಾಯಿ ಹೇಳ್ತಾರೆ ಸೇವಂತಿಗೆ ಹೂಗೆಲ್ಲ. ಸೊ ನನ್ನ ಹಸ್ಬೆಂಡು ಇವಾಗ ಒಂದು ಅರ್ಧ ಮಾರಷ್ಟು ಹೂವು ತೊಗೊಬಂದಿದ್ರು. ನಾನಿವಾಗ ದೇವ್ರದ್ದು ರೂಮ್ನೆಲ್ಲ ನೀಟಾಗಿ ಒರೆಸ್ಕೊಂಡು, ದೇವ್ರ ಫೋಟೋ ಹತ್ರ ಎಲ್ಲ ನೀಟಾಗಿ ಒರೆಸ್ಕೊಂಡು, ಫೋಟೋಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು, ಹಾಗೆ ಹೊಸ್ತಿಲೆಲ್ಲ ಏನಿದೆ ಅಲ್ಲೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು, ರಂಗೋಲಿ ಎಲ್ಲ ಇಟ್ಟು ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಕಾಲೇಜ್ ಹತ್ರ ಎಲ್ಲ ಬೇರೆ ಹೋಗಬೇಕು. ಸ್ವಲ್ಪ ಜೆರಾಕ್ಸ್ ಮಾಡಿಸೋದು, ತನು ಫೋಟೋಗಳು ಬೇಕಿತ್ತು, ಆ ಫೋಟೋಗಳನ್ನ ಕೂಡ ಮಾಡಿಸ್ಬೇಕಿತ್ತು. ಹಾಗಾಗಿ ತುಂಬ ಕೆಲಸಗಳಿದೆ. ನಾವು ಹೋಗಿ ಬಂದು ನನ್ನ ಹಸ್ಬೆಂಡ್ ಮತ್ತೆ ಡ್ಯೂಟಿಗೆ ಹೋಗಬೇಕು. ಇನ್ನು ಇಡೀ ದಿನ ಎಲ್ಲ ಇದೇ ಆಗಿಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ನಾನು ಬೇಗ ಬೇಗ ಫಾಸ್ಟಾಗಿ ಎಲ್ಲ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ. ಮನೆಯಿಂದ ಹೊರಟಾಗ ನಾವು 1 ಗಂಟೆ ಹತ್ತತ್ರ ಆಗಿತ್ತು. ಇನ್ನು ಸ್ವಲ್ಪ ಜೆರಾಕ್ಸ್ ಮಾಡಿಸೋದೆಲ್ಲ ಇತ್ತು. ಸೊ ಜೆರಾಕ್ಸ್ಗಳು ಮಾಡಿಸ್ಬೇಕಿತ್ತು. ಇನ್ನು ಫೋಟೋ ಸ್ವಲ್ಪ ಬೇಕಿತ್ತು ತನ್ನದು, ಆ ಫೋಟೋಗಳನ್ನ ಕೂಡ ಮಾಡಿಸೋದಿತ್ತು. ಸೊ ಅದನ್ನು ಈಗ ಮಾಡಿಸ್ಕೊಂಬಿಟ್ಟು ಅದಾದಮೇಲೆ ಕಾಲೇಜ್ ಹತ್ರ ಹೋಗಬೇಕಿತ್ತು. ಇನ್ನು ಅಲ್ಲಿ ಕೂಡ ಇದೆಲ್ಲ ಮಾಡಿಸಿ ಅವ್ರದ್ದು ಲಂಚ್ ಬ್ರೇಕ್ ಏನಿರುತ್ತೆ ಸ್ಕೂಲಲ್ಲಿ ಅದು ಮುಗಿಯೋಷ್ಟರಲ್ಲಿ ನಾವು ಕೂಡ ಹೋಗ್ಬೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ನಾವು ಕೂಡ ಹೊರಟ್ವಿ. ಇನ್ನು ಮಳೆ ಕೂಡ ಸಣ್ಣದಾಗಿ ಶುರುವಾಗೇ ಬಿಡ್ತು. ಮಳೆ ಅಂತೂ ಬಿಡೋ ಹಾಗೆ ಕಾಣ್ತಾ ಇರಲಿಲ್ಲ. ಮಳೆಗೂ ಅದಕ್ಕೂ ಚಳಿಗೂ ಒಂಥರ ಆಟೋದಲ್ಲಿ ಹೋಗೋಕ್ಕೆ ತುಂಬ ಚಳಿ ಅನ್ನಿಸ್ತಾ ಇತ್ತು. ಇದೇನೆ ಲೈಟ್ ಎಲ್ಲ ಹಿಂದೆ ಬರ್ತಾ ಇದೆ. ಬ್ರೇಕ್ ಲೈಟ್ ಹೌದಾ? ಹಿಂದೆ ಬರೀ ಹಾರ್ಟ್ ಬರೀ ಇದೆ. ಇಲ್ಲೆಲ್ಲ ಕಾರುಣ್ಯ ಅಂತ ಇದೆ ಅಂತ ಅಲ್ಲಿ ಮಾಡ್ಕೊಡ್ತಾರಂತ ರೇಷನ್ ಕಾರ್ಡ್. ಮತ್ತೆ ಮಳೆ ಶುರುವಾಯ್ತಲ್ಲ.
10 ವರ್ಷ. 10 ವರ್ಷ ರೇಷನ್ ಕಾರ್ಡ್ ಅವಾಗ ನಾವು ಬಂದಾಗ ಎಂಟ್ರಿ ಮಾಡ್ಕೊಳ್ಳಿ. ಇವಾಗ ಹಾಕ್ಕಂತಾರೇನ ಇವತ್ತು ಬರ್ತಾರೆ. ನಮ್ಮ ಕಾಲೇಜ್ ಫ್ರೆಂಡ್ಸ್, ಇದು ನಮ್ಮ ಕಾಲೇಜು SPJ ಕಾಲೇಜ್ ಅಂತ. ನಂದು ಡಿಗ್ರಿ ಇಲ್ಲೇ ಮಾಡಿದ್ದು. ನೋಡಿ ಅದೇ ಶ್ರೀ ಶಿವ ತರಳುಬಾಳು. SPJ ಅಂದರೆ ಶ್ರೀ ತರಳುಬಾಳು ಜಗದ್ಗುರು ಕಾಲೇಜ್ ಅಂತ. ಇವಾಗಲೇ ಸ್ವಲ್ಪ ಹೊಸ ಬಿಲ್ಡಿಂಗ್ ಕಟ್ಟಿದ್ದಾರೆ, ಅವಾಗ ಸ್ವಲ್ಪ ಬೇರೆ ಥರ ಇತ್ತು. ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಜೆರಾಕ್ಸ್ ಎಲ್ಲ ಮಾಡಿಸಿ ಆದಮೇಲೆ ಇನ್ನು ಕಾಲೇಜ್ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಕಾಲೇಜ್ ಹತ್ರ ಎಲ್ಲ ಸ್ವಲ್ಪ ಇದೇ ಥರನೇ ಬೈಲ್ ಥರ ಇದೆ, ಸ್ವಲ್ಪ ಫಾರೆಸ್ಟ್ ಥರನೇ ಇದೆ. ಮಳೆ ಬೇರೆ ಮಿಜಿ ಅಂತ ಬರ್ತಾನೆ ಇತ್ತು, ಚಳಿ ಬೇರೆ ಆಗ್ತಾಯಿತ್ತು ಚೆನ್ನಾಗಿ. ಸೊ ಹಂಗೆ ಆ ಮಳೆಯಲ್ಲೇ ಹೋಗಿ ಕಾಲೇಜ್ ಹತ್ರ ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟು ಸ್ವಲ್ಪ ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡೋದಿತ್ತು, ಅದೆಲ್ಲ ಮಾಡಿದ್ವು. ಅಲ್ಲೊಂದು 15ರಿಂದ 20 ನಿಮಿಷ, ಒಂದು 20-25 ನಿಮಿಷನೇ ಆಯಿತು ಅಂತ ಹೇಳ್ಬೋದು ಅದೆಲ್ಲ ಮುಗಿಸೋ ಅಷ್ಟೊತ್ತಿಗೆ. ಹಾಗೆ ಇನ್ನೂ ಕೂಡ ಅವಳದು ಪಾಸ್ಬುಕ್ ಬೇಕಿತ್ತು, ಮೈಗ್ರೇಷನ್ ಸರ್ಟಿಫಿಕೇಟು ನೀವೇ ತೆಗೆಸಿ ಕೊಡ್ಬೋದು ಆನ್ಲೈನಲ್ಲಿ ಅಂತಂದರು. ಸೊ ಅದೆರಡೂ ತೆಗೆಸಿ ಕೊಟ್ಬಿಡೋಣ ಅಂದರೆ ಪಾಸ್ಬುಕ್ಕು ಒಂದು ಬೇಕಿತ್ತು. ತನು ಪಾಸ್ಬುಕ್ ಎಲ್ಲಿಟ್ಟಿದ್ದೀನೋ ಅಂತಲೇ ಗೊತ್ತಾಗ್ತಾಯಿಲ್ಲ, ಮಿಸ್ ಆಗಿಬಿಟ್ಟಿದೆ ಪಾಸ್ಬುಕ್ಕು. ಮನೆಯೆಲ್ಲ ಹುಡುಕಿದ್ರು ಪಾಸ್ಬುಕ್ ಸಿಗಲಿಲ್ಲ. ಎಲ್ಲ ಅಮ್ಮ ಮನೇಲಿ ಏನಾದರೂ ಇಟ್ಬಿಟ್ಟಿದ್ದೀನೇನೋ ಅಂತ ಅಂದ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಸ್ವಲ್ಪ ಬ್ಯಾಂಕ್ ಹತ್ರ ಹೋಗಿ ಪಾಸ್ಬುಕ್ಕು ಬೇರೆ ತೊಗೊಳಕ್ಕಾಗುತ್ತಾ ಅಂಥೇಳಿ ಒಂದು 4 ಗಂಟೆ ಒಳಗಡೆ ಹೋದರೆ ಆ ಬ್ಯಾಂಕ್ ಹತ್ರ ಅದೆಲ್ಲ ಆಗುತ್ತೆ ಅಂಥೇಳಿ ಫಸ್ಟ್ ಮೈಗ್ರೇಷನ್ ಸರ್ಟಿಫಿಕೇಟ್ ತೆಗ್ಸೋಣ ಅಂತ ಹೋದೆ. ಸೊ ಅದು ಕೂಡ ಆಗಲೇ ಇಲ್ಲ ಕೆಲಸ. ಇವತ್ತು ಯಾವ ಕೆಲಸನೂ ಸರಿ ಹೋಗಲಿಲ್ಲ. 5:45 ಆಯಿತು ಫ್ರೆಂಡ್ಸ್. ಬಸ್ ಬಂತಪ್ಪ ಅಲ್ಲೇ ನಮ್ಮ ಮುಂದೆನೇ. ಹಾಂ ಹಾಂ ಬನಾನಾ ತಿಂದಾ? ಹಾಂ ಟೀ ಕುಡಿತೀಯಾ? ಮನೆಗೆ ಬಂದು ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ಇನ್ನು ತನು ಬರ್ತಾಳ ಅಂತೇಳಿ ಹೊರಗಡೆನೇ ನಿಂತ್ಕೊಂಡು ನೋಡ್ತಾ ಇದ್ವಿ. ಬಸ್ ಬಂತ ಅಂತೇಳಿ. ಇನ್ನು ತನು ಬಂದಿದ್ದಾಯಿತು. ಇವಾಗ ಸ್ವಲ್ಪ ಟೀ ಮಾಡಿ ಕುಡಿಯೋಣ ಅಂತೇಳಿ ಟೀಗಿಡ್ತಾ ಇದ್ದೀನಿ. ಹಾಗೆಯೇ ನನ್ನ ಹಸ್ಬೆಂಡ್ ಅಲ್ಲೇ ಹೋಗ್ಬಿಟ್ಟು ಗೋಬಿ ಮಂಚೂರಿ ತೊಗೊಂಬರ್ತೀನಿ ಅಂತ ಅಂದರು. ಮಳೆ ಬೇರೆ ಬರ್ತಾಯಿತ್ತು, ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇತ್ತು. ಹಾಗಾಗಿ ಅವರು ಕೂಡ ಗೋಬಿ ಮಂಚೂರಿ ತೊಗೊಂಡು ಬಂದರು. ತನ್ನದು ಲಂಚ್ ಬಾಕ್ಸ್ಗಳನ್ನೆಲ್ಲ ಎತ್ತಿಟ್ಟು ಇವಾಗ ನಾನು ಟೀ ಮಾಡಿ ಹಾಗೆ ಅವಳ ಹತ್ರ ಕಾಲೇಜಿದು ಅದು ಇದು ಏನಾದರೂ ಹೇಳ್ತಾ ಇರ್ತಾಳೆ, ಅದನ್ನು ಕೇಳಿಕೊಂಡು ಹಾಗೆ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲ ಕೊಟ್ಟೆ, ಪಾಸ್ಬುಕ್ ಒಂದು, ಮೈಗ್ರೇಷನ್ ಸರ್ಟಿಫಿಕೇಟು ಅಲ್ಲಿ ತೆಗ್ಸಕ್ಕೆ ಇಷ್ಟದಾಗ ಕಾಯ್ದು ಬರಲೇ ಇಲ್ಲ. ಅದು ಅವೆರಡು ಸಿಕ್ಕಿದ್ರೆ ಅದೆರಡು ಆಗಿಲ್ಲ ಆಯ್ತು. ಬ್ಯಾಂಕ್ ಹತ್ರ ಹೋದ್ವಿ, ಬ್ಯಾಂಕ್ ಹತ್ರ ಅವನಿಗೆ ಫೋನ್ ಮಾಡಿದ್ವಿ, ಫೋನ್ ಎತ್ತಲಿಲ್ಲ. ಬ್ಯಾಂಕ್ ಕ್ಲೋಸ್ ಆಯಿತು, 4 ಗಂಟೆ ಆಗೋಯ್ತಲ್ಲ, ಕ್ಲೋಸ್ ಆಯಿತು. ಹಾಂ ತನು ನಂಬರಲ್ಲಿ ತನುದು ಯಾವ ನಂಬರು? ಇಲ್ಲ ಇಲ್ಲ, ತನುರ್ಗೆ ಇರಲ್ಲ, ಸಣ್ಣೋಳಲ್ಲ, 18 ವರ್ಷ ಮೇಲ್ಪಟ್ಟು. ನನ್ನ ಫೋನ್ ನಂಬರ್ ಕೊಟ್ಟಿರೋದು. ಹಾಂ ಮಾಡಿದೆ ನಾನು. ಟೀ ಕೂಡ ರೆಡಿ ಆಗ್ತಾ ಬಂತು. ಹಾಗೆ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಗೋಬಿ ಮಂಚೂರಿ ತೊಗೊಂಡು ಬಂದರು. ಇನ್ನು ತನು ಎಲ್ಲ ಫೇಸ್ ವಾಶ್ ಎಲ್ಲ ಮಾಡಿ ಅವಳು ರೆಡಿ ಆದಳು. ಸಾಯಂಕಾಲ ಬಂದ ತಕ್ಷಣ ಅವಳಿಗೂ ಏನಾದರೂ ಸ್ನ್ಯಾಕ್ಸು ಏನಾದರೂ ಮನೆಯಲ್ಲಿ ಏನಾದರೂ ಇದ್ದರೆ ತಿಂಡಿ ಇದ್ದರೆ ಕೊಟ್ಬಿಡ್ತೀನಿ. ಸೊ ಹಾಗೆ ಇವಾಗ ಗೋಬಿ ಮಂಚೂರಿನ ಪ್ಲೇಟ್ಗೆ ಹಾಕಿದೆ. ಹಾಗೆ ಟೀ ಕೂಡ ರೆಡಿ ಆಯಿತು. 3 ಜನ ಕೂತ್ಕೊಂಡು ಈಗ ಆರಾಮಾಗಿ ಕುಡಿಯೋಣ ಟೀನ ಅಂತೇಳಿ ರೆಡಿ ಮಾಡಿದೆ.
ನಮ್ಮನೆ ಹತ್ರ ಈ ಪ್ರಕೃತಿ ಸೌಂದರ್ಯ ನೋಡೋದೇ ಒಂದು ಖುಷಿ. ಟೀ ಕುಡಿತಾ ಹಾಗೇನೇ ಗೋಬಿ ಮಂಚೂರಿ ತಿಂದು ತನು ಕಾಲೇಜ್ ಬಗ್ಗೆ ಎಲ್ಲ ಹೇಳ್ತಾ ಇದ್ಲು. ಅದನ್ನೆಲ್ಲ ಕೇಳಿ ಆದಮೇಲೆ ಮತ್ತೆ ಮನೆ ಒಳಗಡೆ ಬಂದು ಸ್ವಲ್ಪ ನನ್ನ ಹಸ್ಬೆಂಡ್‌ದು ಜರ್ಕಿನ್‌ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಸ್ಲೀವ್ಸ್ ಹತ್ರ ಎಲ್ಲ ಸ್ವಲ್ಪ ಹೊಲಿಗೆ ಬಿಟ್ಬಿಟ್ಟಿತ್ತು. ಈ ಒಂದು ವಾತಾವರಣಕ್ಕೆ ತುಂಬ ದಪ್ಪ ಇರೋ ಜರ್ಕಿನ್‌ಗಳೇ ಬೇಕು. ಯಾಕಂದರೆ ಸಿಕ್ಕಾಪಟ್ಟೆ ಚಳಿ ಇದೆ. ಈ ಜರ್ಕಿನ್ ಅಂತೂ ತುಂಬ ದಪ್ಪಗಿದೆ, ಬೆಚ್ಚಗಿಡುತ್ತೆ ಅಂತೇಳಿ ಸ್ವಲ್ಪ ಸ್ಲೀವ್ಸ್ ಹತ್ರ ಎಲ್ಲ ಹೊಲಿಗೆ ಬಿಟ್ಟಿದ್ದನ್ನೆಲ್ಲ ಈಗ ಹೊಲ್ದ್ಬಿಟ್ಟು ಕೊಡ್ತಾ ಇದ್ದೀನಿ ನಾನು. ಮಿಷಿನೆಲ್ಲ ಸ್ವಲ್ಪ ಹೊಲಿಗೆ ಸರಿಯಾಗೇ ಬರ್ತಾ ಇರಲಿಲ್ಲ. ಇನ್ನು ಮನೆ ಶಿಫ್ಟ್ ಮಾಡಬೇಕಾದ್ರೆ ಈ ದಾರ ಹಾಕೋ ಜಾಗದಲ್ಲೆಲ್ಲ ಸ್ವಲ್ಪ ಅದು ಲೂಸ್ ಆಗಿ ಹಸ್ಕೊಂಡು ಹಸ್ಕೊಂಡು ಹೋಗ್ತಾ ಇತ್ತು. ಅದನ್ನೆಲ್ಲ ಒಂಚೂರು ಟೈಟ್ ಮಾಡಿ, ಹಾಗೆಯೇ ಮಿಷಿನ್ಗೆಲ್ಲ ನಾನು ಮಧ್ಯಾಹ್ನನೇ ಸ್ವಲ್ಪ ಆಯಿಲೆಲ್ಲ ಹಾಕಿ ಇಟ್ಟಿದ್ದೆ. ಅದನ್ನೆಲ್ಲ ನೀಟಾಗಿ ಸೆಟ್ ಮಾಡಿ, ಇವಾಗ ಹಂಗೋ ಹಿಂಗೋ ಹೆಂಗೋ ಒಂದು ಸ್ವಲ್ಪ ಹೊಲಿಗೆ ಬಂತು. ಸ್ವಲ್ಪ ಎಲ್ಲ ನೀಟಾಗಿ ಸ್ಟಿಚ್ ಮಾಡಿ ನನ್ನ ಹಸ್ಬೆಂಡ್‌ಗೆ ಕೊಟ್ಟೆ. ಕೊಟ್ಟಾದಮೇಲೆ ನನ್ನ ಹಸ್ಬೆಂಡ್ ಕೂಡ ಅವರು ರೆಡಿ ಆಗಿಬಿಟ್ಟು ಡ್ಯೂಟಿಗೆ ಹೋದರು. ಸೊ ಇವತ್ತಿನ ವ್ಲಾಗ್ ಅಂತೂ ಇಷ್ಟೇ ಫ್ರೆಂಡ್ಸ್. ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ವ್ಲಾಗ್ಗೆ. ತುಂಬ ಖುಷಿಯಾಯಿತು. ಹಾಗೆಯೇ ನನ್ನ ಆ್ಯನಿವರ್ಸರಿಗೂ ಕೂಡ ತುಂಬ ಜನ ವಿಶ್ ಮಾಡಿದ್ದೀರಾ. ಸ್ನೇಹಿತೆ ಕನ್ನಡ ಚಾನಲಲ್ಲಿ ನಾನು ಆ್ಯನಿವರ್ಸರಿ ವ್ಲಾಗ್ ಹಾಕಿದ್ದೆ. ಸೊ ಯಾರೆಲ್ಲ ವಿಶ್ ಮಾಡಿದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಒಳ್ಳೊಳ್ಳೆ ವ್ಲಾಗ್ಗಳನ್ನ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.